ನಮಸ್ಕಾರ ವೀಕ್ಷಕರೇ. ಇವತ್ತು ಹೊಸ ವಿಷಯದೊಂದಿಗೆ ಹೊಸ ವಿಷಯದಲ್ಲಿ ಹೊಸ ರೀತಿಯಲ್ಲಿ ನಾವು ಪ್ರವಚನ ಮಾಡೋಣ. ಇದರಲ್ಲಿ ನೀವು ಇದುವರೆಗೂ ನೋಡ್ತಾ ಇದ್ದೀರಿ, ಇನ್ನು ಮುಂದೇನೋ ನೋಡಿ ಸಹಕರಿಸಿ, ಹೊಸ ವಿಷಯನ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೋತಾ ಮುಂದಿನ ವಿಷಯಕ್ಕೆ ನಾವು ಕಾಲಿಡುವ. ಇಲ್ಲಿ ಶಂಕರಾಚಾರ್ಯರು ಭಗವತ್ಪಾದಾಚಾರ್ಯ ವಿರಚಿತ ಒಂದು ಶ್ಲೋಕ ಇದೆ. ಅದು ದ್ವಾದಶ ಮಂಜರಿ ಅಂತ ಭಜಗೋವಿಂದಂ ಅಂತ ಇದೆ. ಅದನ್ನು ಹೇಳ್ತೀನಿ, ಹೇಳಿ ಮುಂದಿನ ವಿಷಯಕ್ಕೆ ಹೋಗೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ವಿಘ್ನರಾಜಾಯ ನಮಃ. ಶ್ರೀ ಗಣೇಶಾಯ ನಮಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಯಾಕೆ ಹೇಳಿದ್ರು ಅಂದರೆ, ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಿರ್ತಾರೆ, ಅವನು ವಯಸ್ಸಾಗಿರುತ್ತೆ, ಆಗ ಅವನು ವ್ಯಾಕರಣವನ್ನು ಕಲಿಯೋಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ಅವ್ರು ಹೇಳಿದರು, ಈ ವಯಸ್ಸಾದ ಕಾಲದಲ್ಲಿ ವ್ಯಾಕರಣ ಕಲಿತು ಏನಪ್ಪ ಮಾಡ್ತೀಯಾ, ಗೋವಿಂದನಾದರೂ ಭಜಿಸಿದ್ರೆ ನಿನಗೆ ಮೋಕ್ಷ ಆದರೂ ಸಿಗುತ್ತೆ ಅನ್ನೋ ವಿಷಯಕ್ಕೆ ಅವರು ಈ ಸ್ತೋತ್ರವನ್ನು ಮಾಡ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಂ ಕರಣೆ. ಅಂದರೆ, ಎಲೈ ಮೂಢ, ನೀನು ಗೋವಿಂದನನ್ನು ಯಾವಾಗಲೂ ಭಜಿಸುತ್ತಿರೋ, ನಿನಗೆ ಅವಸಾನ ಕಾಲವು ಪ್ರಾಪ್ತವಾದಾಗ ನಿನ್ನ ಅಂಗ ಪರಮಾತ್ಮನೇ ಉದ್ಧಾರ ಮಾಡಬೇಕಲ್ಲದೆ ನಿನ್ನನ್ನು ಪರಮಾತ್ಮನೇ ಉದ್ಧಾರ ಮಾಡಬೇಕು. ಈ ವ್ಯಾಕರಣವು ಉದ್ಧರಿಸಲಾರದು ಅನ್ನೋ ಈ ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಅವರು ಅವನಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಮುಂದಿನ ಶ್ಲೋಕ ಮುಂದಿನ ಕಾಲಗಳಲ್ಲಿ ನೋಡೋಣ. ಈಗ ನಿಮಗೆ ಇನ್ನು ಹೊಸ ವಿಷಯ ಅಂದರೆ ಯಾವುದು ಅಂದರೆ ಯೋಗ ವಿಜ್ಞಾನ ಅಂತ. ಯೋಗ ಮತ್ತು ವಿಜ್ಞಾನ ಎರಡೂ ಸೇರಿದೆ. ಯೋಗ ಅಂದರೆ ಏನು, ಆ ವಿಜ್ಞಾನ ಅಂದರೆ ಯೋಗ ಆಫ್ ಸೈನ್ಸ್ ಅಂತ ಹೇಳ್ತಾರೆ. ಅದನ್ನು ಯೋಗ ವಿಜ್ಞಾನ ಅಂತ ಕನ್ನಡದಲ್ಲಿ ಇದೆ. ಅದು ಹೇಗಿದೆ ಅನ್ನೋ ವಿಷಯವನ್ನು ಇವತ್ತು ನಾವು ಸೂತ್ರದ ಪ್ರಕಾರ ತಿಳ್ಕೊಳ್ಳೋಣ. ಇದರಲ್ಲಿ 4 ಪಾದಗಳಿರುತ್ತೆ. ಮೊದಲನೇ ಪಾದ ಅಂದರೆ ಮೊದಲನೇ ವಿಭಾಗ ಸಮಾಧಿ ಪಾದದ ವಿಷಯವನ್ನು ತಿಳ್ಕೊಳ್ಳೋಣ. ಎರಡನೇ ಪಾದ ಬಂದು ಸಾಧನ ಪಾದ, ಮೂರನೇ ಪಾದ ವಿಭೂತಿ ಪಾದ, 4ನೇದು ಕೈವಲ್ಯ ಪಾದ ಅಂತ. ಈಗ ನಾನು ನಿಮಗೆ ಮೊದಲನೇ ಪಾದದ ವಿಷಯವನ್ನು ಕೆಲವು ಸೂತ್ರಗಳೆಲ್ಲ 51 ಇದೆ. ದಿನ ಒಂದೊಂದು ಸೂತ್ರ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಸಮಾಧಿ ಪಾದ ಒಂದನೇ ಸೂತ್ರ, ಅಥ ಯೋಗಾನುಶಾಸನಂ ಅಂದರೆ, ಅಥ ಅಂದರೆ ಈಗ, ಅಲ್ಲಿಂದ ಅಂದರೆ ಈಗಿನಿಂದ, ಯೋಗದ ಅನುಶಾಸನ ಬೋಧನೆ ಉಪದೇಶ. ಅರ್ಥ ಅದಕ್ಕೆ, ಈಗ ಯೋಗದ ಬೋಧನೆ ಪ್ರಾರಂಭವಾಗಿದೆ. ಸಾಧಾರಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಇಂತಹ ವಿಷಯದ ಮೇಲೆ ಬರೆಯುವ ಪ್ರಕರಣ ಗ್ರಂಥವು ಆ ಕೃತಿಯ ಸ್ವರೂಪವನ್ನು ತಿಳಿಸುವ ಒಂದು ಸೂತ್ರದೊಡನೆ ಪ್ರಾರಂಭವಾಗುತ್ತದೆ. ಈ ವಿಷಯನ ಪೂರ್ತಿ ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈಗ ಯೋಗದಲ್ಲಿ ಏನು ಹೇಳ್ತೀವಿ ಅಂದರೆ, ಸಾಧಾರಣ ಗ್ರಂಥದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಇಂತಹ ವಿಷಯದ ಮೇಲೆ ಬರೆಯುವ ಗ್ರಂಥಕರ್ತರು ಏನು ಮಾಡ್ತಾರೆ, ಅದನ್ನು ಒಂದು ಫಾರ್ಮುಲಾ ಅಂತ ಕರೀತಾರೆ. ಅದೇ ಸೂತ್ರ. ಅದರ ರೂಪದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ
ಒಡನೆ ಸೂತ್ರದೊಡನೆ ಫಾರ್ಮುಲಾ ಜೊತೆ ಹೇಳ್ತಾರೆ. ಪ್ರಸಕ್ತ ಪ್ರಕರಣ ಗ್ರಂಥವು ಯೋಗದ ಒಂದು ವಿವರಣೆ. ಯೋಗದಲ್ಲಿ ಏನೋ ಅದರ ಸ್ವಭಾವ ಏನು ಅನ್ನೋದನ್ನು ವಿವರಣೆ ಕೊಡ್ತಾ ಹೋಗ್ತಾರೆ. ಗ್ರಂಥಕರ್ತರು ಈ ವಿಜ್ಞಾನವನ್ನು ನಾನು ಕಂಡುಹಿಡಿದೇನೆಂದು ಹೇಳಿಕೊಳ್ಳುವುದಿಲ್ಲ. ನಾನು ಕಂಡುಹಿಡಿದೆ ಅಂತ ಅವರು ವಿಜ್ಞಾನಿಗಳು ಹೇಳಿಕೊಳ್ಳಲ್ಲ. ಆದರೆ ಈ ವಿಜ್ಞಾನದ ಬಗ್ಗೆ ಒಬ್ಬ ವಿದ್ಯಾರ್ಥಿ ಅಥವಾ ಆಕಾಂಕ್ಷಿಯು ಹೊಂದಿರಬೇಕಾದ ಮುಖ್ಯವಾದ ತಿಳುವಳಿಕೆ ಎಲ್ಲವನ್ನು ಕೆಲವು ಸೂತ್ರಗಳಲ್ಲಿ ಅದು ಮಾಡಲು ಪ್ರಯತ್ನಿಸುವ ಅದನ್ನು ಸೂತ್ರದಲ್ಲಿ ಹೇಳೋದಕ್ಕೆ ಒಬ್ಬ ವಿದ್ಯಾರ್ಥಿಗೆ ಅರ್ಥ ಆಗುತ್ತೆ. ಪೂರ್ತಿ ವಿಷಯ ಅದನ್ನು ಹೇಳದಿದ್ದರೆ ಎಲ್ಲೆಲ್ಲಿ ಏನೇನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಹಾಗೆ ಸೂತ್ರಗಳಲ್ಲಿ ಇದು ಮಾಡಲು ಪ್ರಯತ್ನಿಸುವ ಕೇವಲ ಒಬ್ಬ ವ್ಯಾಖ್ಯಾನಕಾರನೆಂದು ಮಾತ್ರ ಹೇಳಿಕೊಳ್ಳುತ್ತಾರೆ. ವ್ಯಾಖ್ಯಾನಕಾರ ಅಂದರೆ ಉಪದೇಶಕರು ಅಥವಾ ಪಾಠ ಮಾಡ್ತಕ್ಕಂಥ ಪ್ರೊಫೆಸರ್ಗಳು ಇದನ್ನು ಅರ್ಥ ಮಾಡ್ಕೋಬೋದು. ಈ ಯೋಗ ಸೂತ್ರವನ್ನು ಬರೆದಿರುವ ಪತಂಜಲಿ, ಇದನ್ನು ಬರೆದಿರ್ತಕ್ಕಂಥವರು ಪತಂಜಲಿ ಮಹರ್ಷಿಗಳು. ಋಷಿಗಳ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಹೆಚ್ಚಿಗೆ ಅವರ ಬಗ್ಗೆ ತಿಳಿವಳಿಕೆ ಇಲ್ಲದೆ ಇದ್ದರೂ ಅವರ ಬಗ್ಗೆ ಯಾವ ಒಂದು ನಿರ್ದಿಷ್ಟವಾದ ವಿಷಯ ಗೊತ್ತಿಲ್ಲದೆ ಇದ್ದರೂ ಅವರ ಜ್ಞಾನ ಉನ್ನತವಾಗಿದೆ. ನಿಷ್ಕೃಷ್ಟವಾದ ಚಾರಿತ್ರಿಕ ಮಾಹಿತಿ ಇಲ್ಲದಿದ್ದರೂ ಗುಪ್ತ ವಿದ್ಯೆಯ ಸಂಪ್ರದಾಯದ ಪ್ರಕಾರ ಅವರೇ ಗೋವಿಂದ ಯೋಗಿ, ಅವರೇನೇ ಶ್ರೀ ಶಂಕರಾಚಾರ್ಯ ಭಗವತ್ಪಾದರಿಗೆ ಅವರೇ ಯೋಗವನ್ನು ಹೇಳಿಕೊಟ್ಟಿದ್ದು ಅನ್ನೋ ಮಾಹಿತಿ ಇದೆ. ವ್ಯಕ್ತಿ ಶಂಕರಾಚಾರ್ಯರಿಗೆ ಯೋಗ ವಿಜ್ಞಾನದ ದೀಕ್ಷೆಯನ್ನು ನೀಡಿದವರು ಈ ಗೋವಿಂದ ಯೋಗಿಯೇ. ಇವರೇ ಗೋವಿಂದ ಭಗವತ್ಪಾದರೇ ಪತಂಜಲಿಯವರು ಅನ್ನೋ ಮಾಹಿತಿ ಸಿಗುತ್ತೆ. ಪತಂಜಲಿ ಋಷಿಗಳು ಈ ಯೋಗ ಸೂತ್ರಗಳಲ್ಲಿ ಯೋಗದ ವಿಷಯವನ್ನು ಎಷ್ಟು ಪ್ರೌಢಿಮೆಯಿಂದ ವಿವರಿಸಿದ್ದಾರೆ, ಎಷ್ಟು ಅಗಾಧವಾಗಿ ವಿವರಿಸಿದ್ದಾರೆ ಅಂದರೆ ಅವರು ಬಹು ಉನ್ನತ ಮಟ್ಟದ ಯೋಗಿ ಎಂಬುದರಲ್ಲಿ ಸಂದೇಹವಿಲ್ಲ. ಅವರು ತುಂಬ ಉತ್ತಮವಾದ ಯೋಗನ ದರ್ಶನ ಮಾಡಿದರು. ಅದಕ್ಕಾಗಿ ಆ ಯೋಗ ದರ್ಶನ ಅಂದ್ರೇ ಅವರು ದರ್ಶನ ಮಾಡ್ತಿದ್ದರು. ಆ ವಿಷಯಗಳ ಕಣ್ಮುಂದೆ ಬರ್ತಿದ್ವು. ಆ ಜ್ಞಾನದಿಂದನೇ ಯೋಗ ಸೂತ್ರವನ್ನು ಅವರು ಮಾಡಿದರು. ಯೋಗದ ಮುಖಗಳಲ್ಲಿಯೂ ಪ್ರಾಯೋಗಿಕ ತಂತ್ರವನ್ನು, ಅಂದರೆ ಪ್ರಾಯೋಗಿಕತೆ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕೋ ಟೆಕ್ನಾಲಜಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ವಿಜ್ಞಾನಿಗಳು. ಒಳಗೊಂಡಂತೆ ಅವರಿಗೆ ವೈಯಕ್ತಿಕವಾದ ತಿಳುವಳಿಕೆ ಇದ್ದಿತು. ಯಾವ ರೀತಿ ಪ್ರಾಕ್ಟಿಕಲ್ಲು ಮಾಡಬೇಕೋ, ಥಿಯರಿ ಇರಬೇಕು ಅಂತ ಎರಡೂ ಗೊತ್ತಿತ್ತು ಅವರಿಗೆ. ಈ ವಿಷಯವನ್ನು ಸೂತ್ರಗಳ ರೂಪದಲ್ಲಿ ವಿವರಿಸುವ ವಿಧಾನವೂ ವಿಶಿಷ್ಟವಾಗಿದೆ. ಅಂದರೆ ಸೂತ್ರಗಳಲ್ಲಿ ಒಂದೊಂದು ವಿಷಯ ತಗೊಂಡು ಆ ಫಾರ್ಮುಲಾ ರೀತಿಯೇ, ಈಗ ಲೆಕ್ಕದಲ್ಲಿ ಒಂದೊಂದು ಲೆಕ್ಕಕ್ಕೂ ಫಾರ್ಮುಲಾ ಇರುತ್ತೆ. ಆಲ್ಜಿಬ್ರಾಗಿದೆ, ಜಾಮೆಟ್ರಿಗಿದೆ, ಹಾಗೆ ಯೋಗಕ್ಕೂ ಒಂದು ಫಾರ್ಮುಲಾಸ್ ಇದೆ. ಸಂಸ್ಕೃತ ಭಾಷೆಯ ಜ್ಞಾನವಿಲ್ಲದಿರುವ ಪಾಶ್ಚಾತ್ಯರ ವಿದ್ಯಾರ್ಥಿಗಳಿಗೆ ಈ ವಿಧಾನ ಸಾಧಾರಣವಾಗಿ ರಚಿತವಾಗಿರುವುದಿಲ್ಲ. ಅವರಿಗೆ ಪರಿಚಯನೇ ಇರೋಲ್ಲ ಸಂಸ್ಕೃತ ಭಾಷೆ. ಅದರಿಂದ ಅವ್ರು ಏನು ಮಾಡಿದ್ರು, ಕೆಲವು ಅತ್ಯಂತ ಮುಖ್ಯವಾದ ವಿಷಯಗಳ ವಿವರಣೆಯಲ್ಲಿ ಬಳಸುತ್ತಿದ್ದ ಈ ಪ್ರಾಚೀನ ವಿಧಾನದ ಬಗ್ಗೆ ಕೆಲವು ಮಾತುಗಳನ್ನು ಇಲ್ಲಿ ಹೇಳುವುದು ಸೂಕ್ತವಾಗಿದೆ. ಕೆಲವು ಮಾತುಗಳಲ್ಲಿ ಅದರ ಸೂತ್ರಗಳ ರೂಪದಲ್ಲಿ ಹೇಳೋದು ಒಳ್ಳೆಯದಾಗತ್ತೆ ಅಂತ. ಸಂಸ್ಕೃತ ಭಾಷೆಯಲ್ಲಿ ಸೂತ್ರ ಎಂಬ ಪದದ ಅರ್ಥ ಎಳೆ ಅನ್ನೋ ಅರ್ಥ ಬರುತ್ತೆ, ಅಥವಾ ದಾರ ಅನ್ನೋ ಅರ್ಥ. ಸೂತ್ರ ಅಂದ್ರೇನೋ ದಾರ. ಪ್ರಾಥಮಿಕ ಅರ್ಥದಿಂದ ಸೂತ್ರದ ಎಳೆಯ ಎರಡನೆಯ ಅರ್ಥವಾದ
ಸಾರೋ ಸಾರೋಕ್ತಿ ಅದರಲ್ಲಿ ಇರುವಂಥ ವಿಷಯವನ್ನು ಒಂದು ಸೂತ್ರ ರೂಪದಲ್ಲಿ ದಾರಕ್ಕೆ ಕಟ್ಟಿ ಮಣಿಗಳನ್ನು ಪೋಣಿಸ್ತಾ ಹಾಗೆ ಅವರು ಇಟ್ಟಿದ್ದಾರೆ ಎಂಬುದು ಹೊರಹೊಮ್ಮುತ್ತದೆ. ಒಂದು ಜಪಮಾಲೆಯಲ್ಲಿ ಅನೇಕ ಮಣಿಗಳನ್ನು ಒಂದು ದಾರ ಹೇಗೆ ಒಟ್ಟಾಗಿ ಇಟ್ಟುಕೊಂಡಿರುತ್ತದೆಯೋ ಅದೇ ರೀತಿ ಒಂದು ಜಪಮಾಲೆಯಲ್ಲಿ ಅನೇಕ ಮಣಿಗಳಿರ್ತವೆ. ಅದನ್ನು ಹೇಗೆ ದಾರ ಹಿಡ್ಕೊಂಡಿರುತ್ತೋ ಹಾಗೆಯೇ ಸೂತ್ರದ ಉದ್ದಕ್ಕೂ ಮುಂದುವರಿದಿರುವ ಒಂದು ಅಂತರ್ಗತ ಮುಖ್ಯ ವಿಷಯವು ತನಗೆ ಸಂಬಂಧಿಸಿದ ಮುಖ್ಯವಾದ ಅಂಶಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಹಿಡಿದಿಟ್ಟುಕೊಂಡಿರುತ್ತವೆ. ಅದನ್ನು ಸಂಕ್ಷೇಪವಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರೆ ಹೇಳ್ತಾರಲ್ವ, ಹಾಗೆ ಅದರ ಒಳ ಅರ್ಥ ಪೂರ್ತಿ ಇರುತ್ತೆ. ಹೇಳ್ಕೊಳ್ಳುವಾಗ ಸುಲಭವಾಗಿರಲಿ ಅಂಥೇಳಿ ಆ ಸೂತ್ರದ ಮಾಡಿಕೊಟ್ಟಿರ್ತಾರೆ. ಈ ವಿಧಾನದ ಅತಿ ಮುಖ್ಯ ಲಕ್ಷಣಗಳು ಯಾವುವೆಂದರೆ ಎಲ್ಲ ಸಾರಭೂತ ಅಂಶಗಳನ್ನು, ಎಲ್ಲ ವಿಷಯಗಳನ್ನು ಅಲ್ಲಿ ಅಡಕವಾಗಿರುತ್ತೆ. ಸ್ಪಷ್ಟವಾಗಿ ಅರ್ಥವಾಗುವಂತೆ ಅತಿ ಸಂಕ್ಷಿಪ್ತವಾಗಿ ಸಂಗ್ರಹಿಸುವುದು. ಮೊದಲನೇದು ಸಂಕ್ಷಿಪ್ತವಾದ ವಿಷಯಗಳನ್ನು ಅಲ್ಲಿ ವಿವರವಾಗಿ ಕೊಡದೇ ಇದ್ದರೂ ಫಸ್ಟ್ ಸಂಕ್ಷೇಪ ಹೇಳ್ಬಿಡ್ತಾರೆ, ಆಮೇಲೆ ವಿವರಿಸ್ತಾ ಹೋಗ್ತಾರೆ. ಇದು ಹೀಗೆ ವ್ಯಕ್ತಪಡಿಸುವ ವಿಚಾರಗಳಲ್ಲಿ ತೋರಿಕೆಗೆ ವಿಚ್ಛಿನ್ನತೆ ಇದ್ದರೂ, ಅದರ ವ್ಯತ್ಯಾಸ ಇದ್ರೂ ಅವುಗಳಲ್ಲಿ ಅಂತರ್ಗತವಾಗಿರುವ ಅದರ ಒಳ ಹೊಕ್ಕು ನೋಡಿದಾಗ ಮುಖ್ಯ ವಿಷಯವನ್ನು ತಡೆಯಿಲ್ಲದೆ, ನಮಗೆ ಬೇಕಾದ ವಿಷಯವನ್ನು ತಡೆಯಿಲ್ಲದೆ ಮುಂದುವರಿಸಿಕೊಂಡು ಹೋಗುವುದು. ಈ ಎರಡನೆಯ ಲಕ್ಷಣ ಗಮನಾರ್ಹವಾಗಿದೆ. ಎರಡನೇ ಲಕ್ಷಣ ನಮಗೆ ಗಮನಾರ್ಹ ಅಂತ ಅನಿಸುತ್ತೆ. ಏಕೆಂದರೆ ತೋರಿಕೆಗೆ ಪರಸ್ಪರ ಸಂಬಂಧವಿಲ್ಲದ ವಿಚಾರಗಳ, ಪರಸ್ಪರ ಸಂಬಂಧ ಇಲ್ಲದೇ ಇರೋ ವಿಚಾರಗಳ ಹಿಂದಿರುವ ಆ ವಿಚಾರಗಳ ಹಿಂದೆ ಏನಿದೆ, ಅದೇ ಲಾಜಿಕಲ್ ತರ್ಕದ ಎಳೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಅನೇಕ ವೇಳೆ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಸುಳಿವು ಸಿಗುತ್ತದೆ. ಇದು ಒಂದು ಸೂತ್ರನ ಹಿಡ್ಕೊಂಡು ಹೋದರೆ ಅದು ಇಡೀ ವಿಷಯ, ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಆ ಸೂತ್ರಗಳನ್ನು ಹಿಡ್ಕೊಂಡ್ರೆ ಅದು ನಮಗೆ ಸುಳಿವು ಸಿಗುತ್ತೆ. ಪ್ರಾಚೀನ ಕಾಲದಲ್ಲಿ ಮುದ್ರಣ ಇರಲಿಲ್ಲ. ಆವಾಗ ಪ್ರಿಂಟಿಂಗ್ ಪ್ರೆಸ್ಸು ಅವು ಇವು ಏನೂ ಇರಲಿಲ್ಲ. ಮತ್ತು ಅನೇಕ ಮುಖ್ಯವಾದ ಪ್ರಕರಣ ಗ್ರಂಥಗಳನ್ನು ವಿದ್ಯಾರ್ಥಿಯು ಕಂಠಪಾಠ ಮಾಡಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದ್ದಿತು. ಇದೆಲ್ಲ ಪೂರ್ತಿ ಕಂಠಪಾಠ ಮಾಡಬೇಕಾಗಿತ್ತು. ಅದನ್ನು ಗಮನಿಸ್ಕೊಂಡು ಅವರು ಪಾಠ ಕಲಿಬೇಕಾಗಿತ್ತು. ಅಂತಹ ಇದರಲ್ಲಿ ಇರಲಿಲ್ಲ. ಮತ್ತು ಅನೇಕ ಮುಖ್ಯವಾದ ಪ್ರಕರಣ ಗ್ರಂಥಗಳನ್ನು ಕಂಠಪಾಠ ಮಾಡಿಕೊಂಡು ನೆನಪಲ್ಲಿ ಇಟ್ಕೋಬೇಕಾಗಿತ್ತು. ಆದ್ದರಿಂದ ವಿಷಯಗಳನ್ನು ಸಾಧ್ಯವಾದ ಮಟ್ಟಿಗೆ ಆದಷ್ಟು ಸಂಕ್ಷಿಪ್ತವಾಗಿ ಸಂಗ್ರಹಿಸಬೇಕಾದ ಅಗತ್ಯವಿದ್ದಿತು. ಸಂಕ್ಷಿಪ್ತವಾಗಿ ಇವರಿಗೆ ಹೇಳಬೇಕು ಅನ್ನೋದು ಅವರ ಮನಸ್ಸಲ್ಲಿತ್ತು. ಇದರಿಂದಾಗಿ ಸೂತ್ರಗಳ ಮೂಲಕ ವಿವರಣೆಯನ್ನು ನೀಡುವ ಪದ್ಧತಿ ಆಗ ಬಳಕೆಗೆ ಬಂದಿತು. ಆವಾಗ ಸೂತ್ರಗಳ ಮೂಲಕ ಹೇಳುವಂಥ ಪದ್ಧತಿ ಆವಾಗ ಬಂದಿದೆ. ಹೀಗೆ ಸೂತ್ರಗಳ ಮೂಲಕ ವಿಷಯವನ್ನು ವಿವರಿಸುವಾಗ ವಿವರಿಸಬೇಕಾದರೆ ಏನು ಮಾಡಬೇಕು? ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಚಾರಗಳಲ್ಲಿ ಯಾವುದನ್ನು ತಿಳಿಬೇಕು ಅನ್ನೋದು ಅವರಿಗೆ ಮನದಟ್ಟಾಗ್ತಿತ್ತು, ಬಿಡುತ್ತಿರಲಿಲ್ಲ. ಅದೇ ತಿಳ್ಕೊಳ್ಳದೆ ಬಿಡ್ತಾ ಇರಲಿಲ್ಲ. ಆದರೆ ವಿದ್ಯಾರ್ಥಿಗೆ ಈಗಾಗಲೇ ಪರಿಚಿತವಿರುವ ವಿಚಾರಗಳನ್ನು, ಈಗಾಗಲೇ ಒಂದು ವಿಷಯ ಪರಿಚಯ ಇರುತ್ತೆ ಮತ್ತು ಸಂದರ್ಭಾನುಸಾರವಾಗಿ ಆ ಸಮಯಕ್ಕೆ ತಕ್ಕಂತೆ ಅವನೇ ಸುಲಭವಾಗಿ ಊಹಿಸಬಹುದಾದ ವಿಷಯಗಳನ್ನು ನಿರ್ದಾಕ್ಷಿಣ್ಯವಾಗಿ
ಬಿಟ್ಟು ಬಿಡುತ್ತಿದ್ದರು. ತಮಗೆ ಯಾವ ವಿಷಯ ಬೇಕಿಲ್ವೋ ಅದನ್ನು ನಿರ್ದಾಕ್ಷಿಣ್ಯ ಬಿಟ್ಬಿಡ್ತಾ ಇದ್ರು. ಈ ಅತಿ ಚಿಕ್ಕ ಪ್ರಕರಣ ಗ್ರಂಥದಲ್ಲಿ ಗ್ರಂಥಕರ್ತೃ ಎಷ್ಟೊಂದು ಅಗಾಧವಾದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಸಂಗ್ರಹಿಸಲು ಶಕ್ತರಾಗಿದ್ದಾರೆ ಎಂಬ ಸಂಗತಿಯು ಈ ಗ್ರಂಥವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಬೇಕು. ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದಿದರೆ ಮಾತ್ರ ಯೋಗ ಅಭ್ಯಾಸದ ಗೊತ್ತಾಗುತ್ತೆ, ವಿದ್ಯಾರ್ಥಿಗೆ ಗೋಚರವಾಗುತ್ತದೆ. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಪ್ರತಿಯೊಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ಅಗತ್ಯವಾದ ಪ್ರತಿಯೊಂದು ವಿಚಾರವನ್ನು ನಾವು ಒಂದಲ್ಲದಿದ್ದರೂ ಮತ್ತೊಂದೆಡೆ ಒಂದು ಕಡೆ ಅಲ್ಲ ಎಲ್ಲ ಕಡೆಯೂ ನಾವು ಸ್ಥೂಲವಾಗಿ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಆದರೆ ಅಗತ್ಯವಾದ ತಿಳುವಳಿಕೆಯ ಉಳಿದ ಭಾಗಗಳನ್ನು ಅಗೆದು ತೆಗೆಯಬೇಕಾಗುತ್ತದೆ. ಇನ್ನು ವಿಷಯ ಬೇಕು ಅಂದರೆ ಅದು ಎಲ್ಲೆಲ್ಲಿ ಇದೆ ಅನ್ನೋದನ್ನು ಅಗೆದು ತೆಗಿಬೇಕಾಗುತ್ತೆ. ಅವುಗಳನ್ನು ಸರಿಯಾಗಿ ಸಿದ್ಧ ಮಾಡಿಕೊಂಡು ಅವುಗಳ ಬಗ್ಗೆ ಆಳವಾಗಿ ಚಿಂತಿಸಿ ಜೀರ್ಣಿಸಿಕೊಂಡಾಗ ಮಾತ್ರ, ಅವುಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆಗ ಪೂರ್ತಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಸೂತ್ರದ ಮೂಲಕ ಬೋಧಿಸುವ ವಿಧಾನವು ಬೋಧಿಸುವ ವಿಧಾನ ಈಗ ಆಧುನಿಕ ವಿದ್ಯಾರ್ಥಿಗೆ ಅಸ್ಪಷ್ಟ ಮತ್ತು ಕಷ್ಟವೆಂದು ತೋರಬಹುದು. ಇದು ಕಷ್ಟ ಅಂತ ಅವ್ರಿಗೆ ಅನ್ನಿಸ್ಬೋದು. ಆದರೆ ಅವನು ವಿಷಯದ ಮೇಲೆ ಪ್ರಭುತ್ವವನ್ನು ಸಂಪಾದಿಸಲು ಶ್ರಮ ವಹಿಸಿದಾಗ, ವಿಷಯವನ್ನು ಸಂಗ್ರಹಿಸಬೇಕಾದ್ರೆ ಶ್ರಮ ಪಡಬೇಕಾಗತ್ತೆ. ವಿಷಯದ ವಿವರಣೆಯ ಸುಲಭವಾದ ಆಧುನಿಕ ವಿಧಾನಗಳಿಗಿಂತ ಅಂದರೆ ಈಗಿನ ವಿಧಾನಕ್ಕಿಂತ ಆಗ ಈ ಸೂತ್ರೀಕರಣ ವಿಧಾನ ಎಷ್ಟು ಶ್ರೇಷ್ಠವಾಗಿದೆ. ಸೂತ್ರನ ಇಟ್ಕೊಂಡು ಪಾಠ ಕಲಿತರೆ ತುಂಬ ಸುಲಭ ಆಗಿರುತ್ತೆ ಎಂಬುದನ್ನು ಗ್ರಹಿಸುತ್ತಾನೆ, ಅದನ್ನು ಪಡ್ಕೊಳ್ತಾನೆ. ಶಬ್ದಗಳು ಮತ್ತು ವಿಚಾರಗಳೊಡನೆ ಹೆಣಗಾಡಿ ಶಬ್ದ ಮತ್ತು ವಾಕ್ಯಗಳ ಒಡನೆ ಅದನ್ನು ಅರ್ಥ ಮಾಡ್ಕೋಬೇಕು. ಅವುಗಳಲ್ಲಿ ಅಡಗಿರುವ ಅರ್ಥವನ್ನು ಅಗೆದು ತೆಗೆಯುವಾಗ ವಿದ್ಯಾರ್ಥಿಯು ವಿಷಯಗಳನ್ನು ಚೆನ್ನಾಗಿ ಗ್ರಹಿಸುತ್ತಾನೆ. ಅದನ್ನು ಚೆನ್ನಾಗಿ ಗ್ರಹಿಸೋದಕ್ಕೆ ಈ ಒಂದು ಸೂತ್ರಗಳು ಬೇಕಾಗುತ್ತೆ. ಮತ್ತು ಜೊತೆಯಲ್ಲಿಯೇ ಅವನ ಮನಸ್ಸಿನ ಶಕ್ತಿ ಸಾಮರ್ಥ್ಯಗಳು ಬೆಳೆಯುತ್ತವೆ. ಅವನ ಶಕ್ತಿ ಸಾಮರ್ಥ್ಯನೂ ಬೆಳೆಯುತ್ತೆ. ಅದರಲ್ಲಿಯೂ ವಿಶೇಷವಾಗಿ ತನ್ನ ಸ್ವಂತ ಮನಸ್ಸಿನ ಆಳವಾದ ಭಾಗಗಳಲ್ಲಿ ಹುದುಗಿರುವ ಜ್ಞಾನವನ್ನು ಅಗೆದು ಹೊರತರುವ ಮುಖ್ಯವಾದ ಮತ್ತು ಅವಶ್ಯವಾದ ಸಾಮರ್ಥ್ಯವು ಬೆಳೆಯುತ್ತದೆ. ಮನಸ್ಸಲ್ಲಿರ್ತಕ್ಕಂಥ ಏನೇನೋ ನಮಗೆ ಇದೆ ಅನ್ನೋದನ್ನು ಅಗೆದು ತೆಗೆದಾಗ ಅವರಿಗೆ ಮುಂದೆ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಗಮನದಲ್ಲಿಡಬೇಕು. ಮುಂದಿನ ವಿಷಯನ ಮುಂದೆ ನೋಡೋಣ. ಸತ್ಸಂಗತ್ವೇ ನಿಸ್ಸಂಗತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವಂ ಮುಕ್ತಿಃ. ಭಜ ಗೋವಿಂದಂ, ಭಜ ಗೋವಿಂದಂ,
ಗೋವಿಂದಂ ಭಜೆ ಮೂಢಮತೆ. ವೀಕ್ಷಕರೇ, ಇಲ್ಲಿಗೆ ಇದು ಇವತ್ತಿನ ವಿಷಯ ಮುಗಿದಿದೆ. ನೀವೆಲ್ಲ ನೋಡಿ ನಮ್ಮನ್ನು ಹಾರೈಸಿ ಅಂತ ಇದರ ಬಗ್ಗೆ ಎರಡು ಮಾತನ್ನು ಹೇಳ್ತಾ ಇಲ್ಲಿಗೆ ವಿರಾಮನ ಕೊಡೋಣ.